ಹಾಗೂ ಇವತ್ತು ನಮ್ಮ ಗೋಡಂಬಿ ಬೆಳೆಯ ಡೈರೆಕ್ಟರೇಟ್ ಆಫ್ ಕ್ಯಾಶ್ಯೂ ರಿಸರ್ಚ್ನ ನಿರ್ದೇಶಕರಾದ ಡಾಕ್ಟರ್ ದಿನಕರ್ ಅಡಿಗ ಸಾಹೇಬರು ಅವರು ಭಾಳಷ್ಟು ಬ್ಯುಸಿ ಇರ್ತಾರೆ. ಅದು ಡೈರೆಕ್ಟರೇಟ್ ಆಫ್ ರಿಸರ್ಚ್ ಕ್ಯಾಶ್ಯೂ ಪುತ್ತೂರು ಅಂದರೆ ಅದು ರಾಷ್ಟ್ರೀಯ ಸಂಸ್ಥೆ. ಅದು ನಾ ಎಷ್ಟೋ ಸಲ ಫೋನ್ ಮಾಡಿದಾಗ ಸಾಹೇಬರು ಏರ್ಪೋರ್ಟಲ್ಲಿ ಇದ್ದೀನಿ ಪಾಟೀಲ್ ರೀ, ಆಮೇಲೆ ಮಾತಾಡ್ತೀನಿ ಅಂತ ಹೇಳ್ತಿದ್ರು. ಬಟ್ ನಾ ಬಂದು 5ನೇ ವರ್ಷ ಆದಮೇಲೆ ಇವತ್ತಾದರೂ ಹಬ್ಬದ ದಿವಸ ಆದರೂ ನಮ್ಮ ದಿನಕರ್ ಅಡಿಗ ಸಾಹೇಬರು ಬಂದಿದ್ದಾರೆ. ಭಾಳ ಸಂತೋಷ ಅನಿಸ್ತದೆ. ಮತ್ತು ಅದೇ ರೀತಿ ನಮ್ಮ ಮಂಜೇಶ್ ಅವರು, ಡಾಕ್ಟರ್ ಮಂಜೇಶ್ ಅವರು, ಪಾಪ ಅವ್ರಿಗೆ ನಾನು ಪರಿಚಯ ಹಿಡ್ದಿಲ್ಲ, ಅವ್ರು ನನಗೆ ಪರಿಚಯ ಹಿಡಿದಾರ. ನಮ್ಮ ಸ್ಟೂಡೆಂಟೇ. ನಾನು ಬೆಂಗಳೂರಲ್ಲಿ ಕೆಲಸ ಮಾಡುವಾಗ ಅವರು PhD ಮಾಡ್ತಾಯಿದ್ದರು. ಅವರು ಕೂಡ ಭಾಳ ಮುತುವರ್ಜಿ ವಹಿಸಿ ಇವತ್ತು ಹಬ್ಬ ಇದ್ದರೂ ಕೂಡ ನಾವು ಈ ಒಂದು ಕಾರ್ಯಕ್ರಮ ಇಟ್ಕೊಂಡಿವಿ. ಇದು ಅತಿ ಯಶಸ್ವಿ ಆಗ್ಬೇಕಂದ್ರೆ ನೀವೆಲ್ಲ ಕಾರಣ. ಎಲ್ಲ ಹಬ್ಬ ಇದ್ರೂ ಕೂಡ ನಮ್ಮ ಕರೆಗೆ ಹೋಗ್ಕೊಂಡು ಬಂದಿರಲ್ಲ, ಅದು ಭಾಳ ಖುಷಿ ಅನಿಸ್ತೈತಿ. ಅದೇ ರೀತಿ ನಮ್ಮ ಸಹೋದ್ಯೋಗಿ ಮಿತ್ರರಾದ ಡಾಕ್ಟರ್ ಮೊಹಮ್ಮದ್ ಫಾರೂಕ್ ಅವರೇ, ಮತ್ತು ಡಾಕ್ಟರ್ VP ಸಿಂಗ್ ಅವರೇ, ಡಾಕ್ಟರ್ ವಿಜಯ ಮಾತೇಶ್, ಡಾಕ್ಟರ್ ಅಬ್ದುಲ್ ಕರೀಂ, ಡಾಕ್ಟರ್ ಹರೀಶ್ ಅವರೇ, ಹಾಗೂ ನಮ್ಮ ಮಂಜೇಶ್ ಅವರ ಕ್ಲಾಸ್ಮೇಟ್ಗಳಾದ ಶಿವಪುತ್ರಪ್ಪ ಪಾಟೀಲ್ ಅವರೇ, ಇನ್ನೊಬ್ಬರು ನಮ್ಮ ಶಿವಾನಂದ್ ಅವರೇ, ಅವರು ಕೂಡ ಆಗಮಿಸಿದ್ದಾರೆ. ಮತ್ತು ಈ ಕಾರ್ಯಕ್ರಮದ ಕೇಂದ್ರ ಬಿಂದುಗಳಾದ ಎಲ್ಲ ನನ್ನ ರೈತ ಬಾಂಧವರೇ, ನಿಜವಾಗಲೂ ಈಗಾಗಲೇ ನಮ್ಮ ಪ್ರಾಸ್ತಾವಿಕ ನಿಧಿಯಲ್ಲಿ ನಮ್ಮ ಮಂಜುನಾಥ್ ಅವರು ಭಾಳ ಒಳ್ಳೆಯ ರೀತಿಯಲ್ಲಿ ತಿಳಿಸ್ಕೊಟ್ಟಿದ್ದಾರೆ. ನಮ್ಮ ರೈತಾಪಿ ಜನಕ್ಕೆ ಎಷ್ಟು ಅನುಕೂಲ ಮಾಡಬೇಕು ಅನ್ನೋದು, ಮತ್ತು ಯಾವ ರೀತಿ ನಾವು ತೋಟಗಾರಿಕಾ ಮಹಾವಿದ್ಯಾಲಯ ಬೀದರು ಮತ್ತು ಗೇರು ಸಂಶೋಧನಾ ನಿರ್ದೇಶನದಿಂದ ಯಾವ ರೀತಿ ಹತ್ತಿರ ಆಗ್ತಾಯಿದ್ದೀವಿ ಅನ್ನೋದು ತಮಗೆ ಪ್ರಾಸ್ತಾವಿಕ ನುಡಿಯಲ್ಲಿ ಹೇಳಿಕೊಟ್ಟಿದ್ದಾರೆ. ಇಲ್ಲಾಂದ್ರೆ ಇವ್ರು ಯಾರು ನೀವು ಕಾಲೇಜಿಗೆ ಬರ್ತಿದ್ದಿಲ್ಲ. ಅಟ್ಲೀಸ್ಟ್ ಇದು ಹೊಸ ವರ್ಷ, ನಾವು ಹಬ್ಬದ ದಿವಸ ನಿಮ್ಮ ಪರಿಚಯನೂ ಆಯಿತು ಮತ್ತು ಒಳ್ಳೆ ಕಾರ್ಯಕ್ರಮವೂ ನಡೀತಾಯಿದೆ. ಈ ನಿರಂತರವಾಗಿ ಬಂದಾಗ ಮಾತ್ರ ತೋಟಗಾರಿಕೆ ಬೆಳೆ ಬೆಳೆದ್ರೆ ನಾವು ಆರ್ಥಿಕವಾಗಿ ಸದೃಢ ಆಗ್ಬೋದಪ್ಪ, ಇಂತಿಂಥ ಸ್ಕೀಮ್ಗಳು ಇರ್ತಾವ, ಅದನ್ನು ಒಳ್ಳೆ ರೀತಿಯಲ್ಲಿ ಸದುಪಯೋಗ ಪಡಿಸ್ಕೊಂಡ್ರೆ ನಾವು ಬೇರೆಯವ್ರಿಗಿಂತ ಹೆಚ್ಚಿನ ರೀತಿಯಲ್ಲಿ ಮುಂದುವರಿಬೋದು ಅನ್ನೋದೊಂದು ಆತ್ಮವಿಶ್ವಾಸ ಬರೋಗೋಸ್ಕರ ಈ ಒಂದು ಇದು ಮಾಡ್ತಾರೆ. ಅದೇ ರೀತಿ ನಮ್ಮ ಆತ್ಮೀಯರಾದ ಡಾಕ್ಟರ್ ದಿನಕರ್ ಅಡಿಗ ಸಾಹೇಬರು, ಅವರಿಗೆ ಭಾಳಷ್ಟು ಅನುಭವ ಇದೆ. ಯಾವುದೇ ಒಂದು ಸಮಸ್ಯೆ, ನಾನು ಇಲ್ಲಿ ಬಂದಾಗ ನಡೆದ ನಾವು ಜೊತೆಯಲ್ಲಿ ಇದ್ದೇವೆ ಬೆಂಗಳೂರಲ್ಲಿ, ಅಲ್ಲೂ ಕೂಡ ನಾನು ಪ್ರೊಫೆಸರ್ ಫಾರ್ಮ್ ಆಗಿದ್ದಾಗ ನನಗೆ ಭಾಳ ಹೆಲ್ಪ್ ಮಾಡಿದ್ದಾರೆ ಸರ್. ಯಾವುದೇ ಒಂದು ಗಿಡಕ್ಕೆ ಏನಾರ ಆಯ್ತು ಅಂದ್ರೆ ಹೋಗಿ ನೋಡ್ತಿದ್ದೇವೆ, ಇಮ್ಮಿಡಿಯೇಟಾಗಿ ಇಂಥದ್ದು ಹೊಡಿ ಅಂತ ಸ್ಪ್ರೇ ಮಾಡ್ತಿದ್ದೇವೆ. ಈಗ ನಮ್ಮಿಂದ ದೂರ ಇದ್ದರೂ ಕೂಡ ಇಲ್ಲಿ ಪ್ರತಿಯೊಂದು ಬೆಳೆದು ಏನೇ ಒಂದು ಸಮಸ್ಯೆ ಬಂದಾಗ, ಮಾವು ಇರ್ಬೋದು, ಗೋಡಂಬಿ ಗಿಡ ಇರ್ಬೋದು, ಬೇರೆ ಯಾವುದೇ ಇರ್ಬೋದು, ಫೋಟೋ ಹೊಡೆದು ಫಸ್ಟ್ ಕಳಿಸೋದೆ ನಾನು ಅಡಿಗ ಸಾಹೇಬ್ರಿಗೆ. ರಾತ್ರಿ 12 ಆಗ್ಲಿಕ್ಕ ನಾನು ಹಾಕಿದ ಮೆಸೇಜನ್ನು ನೋಡಿ ರಿಪ್ಲೈ ಮಾಡ್ತಾರೆ. ಇವತ್ತು ನಾವು 49 ಎಕರೆಯಲ್ಲಿ ನಾವು ಕೋಲಾರ ಫಾರ್ಮಲ್ಲಿ 10 ಎಕರೆ ಗೋಡಂಬಿ ಹಾಕಿದ್ದೇವೆ, ವಿವಿಧ ಜಾತಿ ಬೆಳೆ, ಮತ್ತು ಒಂದು 3 ಎಕರೆ ಪ್ರದೇಶದಲ್ಲಿ 24 ವೆರೈಟೀಸು ಮ್ಯಾಂಗೋ ಹಾಕಿದ್ದೇವೆ. ಪ್ರವೀಣ್ ಜೋಳೇಕರ್ ಅಂತ ತಿಳ್ಕೊಂಡು ಫ್ರೂಟ್ ಸೈನ್ಸ್ ಪ್ರೊಫೆಸರ್ ಇದ್ದರು, ಅವರೇ ಇಲ್ಲಿ ಸಸಿ ತಯಾರು ಮಾಡಿದಂಥವರು. ಅವರೊಂದು ಸಹಾಯದಿಂದ ಒಂದು 24 ವೆರೈಟೀಸ್ ಮ್ಯಾಂಗೋ ವೆರೈಟೀಸ್ ಹಾಕಿದೆ. ಅದೇ ರೀತಿ ಕೋಕೋನಟ್, ನಮ್ಮ ಕೋಕೋನಟ್ ಡೆವಲಪ್ಮೆಂಟ್ ಬೋರ್ಡ್ ಬೆಂಗಳೂರಿನಿಂದ 6 ವೆರೈಟೀಸ್ನು ನಾವು 10 ಎಕರೆ ಪ್ರದೇಶದಲ್ಲಿ ಹಾಕಿದ್ದೇವೆ. ಭಾಳ ಒಳ್ಳೆಯ ರೀತಿಯಿಂದ ಅಭಿವೃದ್ಧಿ ಆಗ್ತಾಯಿದೆ. ಮತ್ತು ಅಲ್ಲಿ ಭಾಳಷ್ಟು ಜನ ಅದು ಇಂಡಸ್ಟ್ರಿಯಲ್ ಏರಿಯಾ ಇದೆ, ನೀರೇ ಬೀಳಲ್ಲ ಅಂತ ಹೇಳ್ತಿದ್ರು. ಆದರೂ ನಾವು ಬಂದ ಮೇಲೆ 2 ಬೋರ್ವೆಲ್ ಹಾಕ್ಸಿದ್ದೇವೆ, 3 ಇಂದ 4 ಇಂಚ್ ನೀರು ಬಿದ್ದಾವ. ಪ್ರತಿಯೊಂದು ಗಿಡಕ್ಕೂ ನಾವು ಹನಿ ನೀರಾವರಿ ಅಳವಡಿಸಿದ್ದೇವೆ. ತಾವು ಯಾವಾಗಾದರೂ ಆ ಏರಿಯಾದಾಗ ಹಾದೋದಾಗ ದಯವಿಟ್ಟು ನೋಡಿರಿ. ದೇಶ ಸುತ್ತಬೇಕು, ಕೋಶ ಓದಬೇಕಂತಲ್ಲ, ನಾವು ಇದೇನಾದರೂ ತೋಟಗಾರಿಕೆ ಮಾಡಬೇಕು, ಕೃಷಿ ಮಾಡ್ಬೇಕಂದ್ರೆ ಪ್ರಾತ್ಯಕ್ಷಿಕವಾಗಿ ನೋಡಬೇಕು. ಅದು ಮನವರಿಕೆ ಆದಾಗ ಮಾತ್ರ ನಿಮಗೊಂದು ಆತ್ಮಸ್ಥೈರ್ಯ ಬರುತ್ತಾ, ನಾವು ಮಾಡ್ಬೋದಪ್ಪ ಅನ್ನೋದು ಬರುತ್ತೆ. ಈಗಾಗಲೇ
ನಮ್ಮ ಅಡಿಗ ಸಾಹೇಬ್ರು ಹೇಳಿದ್ರು, ಬೇಡಿಕೆ 20 ಲಕ್ಷ ಇದೆ, ನಾವು ಎಷ್ಟು ಬೆಳೀತಾ ಇದ್ದೀವಿ? 8 ಲಕ್ಷ ಹೆಕ್ಟರ್ ಪ್ರದೇಶದಲ್ಲಿ ಬೆಳೀತಾ ಇದ್ದೀವಿ. ಅಜಗಜಾಂತರ ಇದಿದೆ. ಮತ್ತು ಸಾಕಷ್ಟು ಅದರಲ್ಲಿ ಸ್ಕೀಮ್ಗಳಿದ್ದಾವೆ. ನಮ್ಮ ಏನು SC ST ಪಂಗಡ ರೈತರಿಗೆ ಎಸ್ಪೆಷಲಿ ಆಗಿ ನಾವು ಒಂದು 100 ಹೆಕ್ಟರ್ ಪ್ರದೇಶದಲ್ಲಿ ಕೂಡ ನೀವು ಮಾಡ್ತೀರಂದ್ರೆ ಅವರು ಧನ ಸಹಾಯ ಮಾಡೋಕ್ಕೆ ರೆಡಿ ಇದ್ದಾರೆ. ಇವತ್ತು ನೀವು ಬಂದಿದ್ದು ಭಾಳ ಒಳ್ಳೆಯದಾಯಿತು. ದಯವಿಟ್ಟು ಯಾರ್ಯಾರು ರೈತರು ಇದ್ರಿ, ನಿಮ್ಮ ಭೂಮಿ ವೇಸ್ಟ್ ಭೂಮಿ ಇರಬೇಕು. ಫಲವತ್ತತೆ ಭೂಮಿಯಲ್ಲಿ ನಾವು ಗೇರು ಬೆಳೆ ಅಂತ ಎಂದು ಹೇಳಲ್ಲ. ವೇಸ್ಟ್ ಭೂಮಿ ಇರಬೇಕು, ಕೆಂಪು ಭೂಮಿ ಇರಬೇಕು. ಅಂಥದ್ದು ಏನಾರ ಭೂಮಿ ಇತ್ತಂದ್ರೆ ನಿಮ್ಮದು ಪಾಣಿ ಇವತ್ತೇ ಸ್ಟಾರ್ಟ್ ಮಾಡಿ. ನೀವೊಂದು 100 ಜನ ರೈತರಾದ್ರೆ ಅಂದ್ರೆ ಅದರೊಳಗೆ ಒಂದು ಪ್ರಾಜೆಕ್ಟ್ ಬರೆದು ನಾವು ಏರಿಯಾ ಎಕ್ಸ್ಪಾನ್ಷನ್ಕ್ಕೆ ಅದರಲ್ಲಿ ಪ್ರಾಜೆಕ್ಟಲ್ಲಿದೆ. DCCD ಕೋಚಿಂಗ್ನಿಂದ ಕೊಡ್ತಾರೆ. ನಾ ಅಡಿಗ ಸಾಹೇಬ್ರನ್ನು ರಿಕ್ವೆಸ್ಟ್ ಮಾಡ್ತಿದ್ದೇವೆ, ಆ ಪ್ರಾಜೆಕ್ಟ್ನು ಇಲ್ಲಿಗೆ ತರೋಣ. ನಾವು ನಿರಂತರವಾಗಿ 5 ವರ್ಷ ಹಿಡಿದಗಳನ್ನು ಹಿಂದೇನೂ ಮಾಡಿದಾರಂತ ಡಿಸ್ಟಿಕ್ ಲೆವೆಲ್ ಸೆಮಿನಾರ್ ಆನ್ ಕ್ಯಾಶ್ಯೂ ಇದು ಮುಂದೆ ಫೆಬ್ರವರಿಯಲ್ಲಿ ಮಾಡ್ತಿದ್ದೇವೆ. ಮತ್ತು ಫಾರ್ಮರ್ಸ್ ಅವೇರ್ನೆಸ್ ಪ್ರೋಗ್ರಾಮ್ ಗೇರು ಬೀಜದ ಬಗ್ಗೆ ಅದು ಕೂಡ ಪ್ರತಿ ವರ್ಷ ಮಾಡ್ತಾ ಇದ್ದೀವಿ. ಇವತ್ತು ನಾವು ಲಕ್ಕಿಲಿ ನೀವೆಲ್ಲರೂ ಬಂದಿರಿ, ಎಲ್ಲರದು ಅಟ್ಲೀಸ್ಟ್ 2 ಎಕರೆ 3 ಎಕರೆ ಏನಾದರೂ ಜಮೀನಿದ್ರೆ ದಯವಿಟ್ಟು ಅದು ಪಾಣಿ ಕೊಡ್ರಿ. ನೀವೆಲ್ಲ ಪಾಣಿ ಕೊಟ್ಟು ನಿಮ್ಮದೆಲ್ಲ ಆಧಾರ್ ಕಾರ್ಡ್ ಕೊಟ್ರಿ ಅಂದ್ರೆ ನಾಳೆನೇ ಅದು ಪ್ರಾಜೆಕ್ಟ್ ಬರೀತಿದೆ. ಅದು ದಯವಿಟ್ಟು ಅರ್ಥ ಮಾಡ್ಕೊಡ್ರಿ. ಗೇರು ಬೆಳೆಯನ್ನು ಫಲವತ್ತತೆ ಭೂಮಿಯಲ್ಲಿ ಬೆಳೆಯೋಕ್ಕೆ ನಾವು ಅಡ್ವೈಸ್ ಮಾಡಲ್ಲ. ವೇಸ್ಟ್ ಲ್ಯಾಂಡು, ಕಪ್ಪು ಭೂಮಿ ಇರಬೇಕು ಅಥವಾ ಲ್ಯಾಟ್ರೈಟ್ ಏನಿದೆ ಅಲ್ಲ ಕಲ್ಲದ ಅಂಥ ಭೂಮಿ ಇದ್ದನ್ನು ಬೆಳೆಯೋಕ್ಕೆ ಸೂಕ್ತ ಇದೆ. ಅದೊಂದು ಉಪಯೋಗವನ್ನು ಈಗ ಬಂದಾಗ ನೀವು ಪಡ್ಕೊಡ್ರಿ. ನಿಜವಾಗ್ಲೂ ನಾವು ಖುಷಿ ಪಡ್ತಾ ಇದ್ದೇವೆ. ಸಾಹೇಬ್ರಿಗೆ ಹೇಳಿದೆ ನಾನು, ಆಲ್ರೆಡಿ ಫ್ಲೈಟ್ ಬುಕ್ ಮಾಡಿಬಿಟ್ಟಿದ್ರು ಅವರು. ಇಲ್ಲ ಪಾಟೀಲ್ರೇ, ನಾವು ಆಲ್ರೆಡಿ 20-25 ಸಾವಿರ ರೂಪಾಯಿ ಖರ್ಚು ಮಾಡಿ ಫ್ಲೈಟ್ ಬುಕ್ ಮಾಡಿದ್ದೇವೆ, ದಯವಿಟ್ಟು 15ನೇ ತಾರೀಕು ಆದರೂ ಬರ್ತೀನಿ, ಇಲ್ಲಾಂದ್ರೂ ಬರಲ್ಲ ಅಂತ ಹೇಳಿದ್ರು. ಆಮೇಲೆ ನಾನು VP ಸಿಂಗ್ ರಿಕ್ವೆಸ್ಟ್ ಮಾಡಿದೆ, ಮತ್ತು ಸರ್ ಬರ್ತಾ ಇದ್ದಾರೆ, ರೈತರು ಬರ್ತಾರೆ. ಇಲ್ಲ ರೈತರು ಬರ್ತಾರೆ ಸರ್, 100% ಬರ್ತಾರೆ. ನಾವು ಹಬ್ಬ ಆದರೂ ಚಿಂತೆ ಇಲ್ಲ, ರೈತರು ಬರ್ತಾರೆ, ಪ್ರೋಗ್ರಾಮ್ ಸ್ಟಾರ್ಟ್ ಮಾಡೋಣ ಅಂತ ಹೇಳಿದ್ರು. ಅದಕ್ಕೆ ಇವತ್ತು ಯಶಸ್ವಿಯಾಗಿ ಪ್ರೋಗ್ರಾಮ್ ಆಗಿದೆ ಅಂತ ನಾನು ಭಾವಿಸ್ತೀನಿ. ಅದು ಯಾಕಾಯ್ತು ಅಂದರೆ ನಿಮಗೆಲ್ಲ ಬರುವಿಕೆಯಲ್ಲಿ ಮತ್ತು ಸಾಕಷ್ಟು ಜನ ಮೊದಲನೇ ಬಾರಿ ಈ ಕಾಲೇಜಿಗೆ ಬಂದಿರಿ, ಎಲ್ಲರೂ ನೋಡ್ಲಿಕ್ಕಿಲ್ಲ. ಮತ್ತು ಇಲ್ಲಿ ಎರಡೂ ನಮ್ಮಲ್ಲಿ ನಾವು ಪ್ರತಿಯೊಂದು ಇಡೀ ರಾಷ್ಟ್ರದಲ್ಲೇ ನಮ್ಮ ಸಿಸ್ಟಮ್ ಹೆಂಗದಂದ್ರೆ ರೆಸಿಡೆನ್ಷಿಯಲ್ ಸ್ಕೂಲ್ ಇದ್ದಂಗೆ ಅದು. ಹುಡುಗರಿಗೆ ಹಾಸ್ಟೆಲ್ ಬೇರೆ ಇರುತ್ತೆ, ಹುಡುಗಿಯರಿಗೆ ಹಾಸ್ಟೆಲ್ ಬೇರೆ ಇರುತ್ತೆ. ಡಿವೈಡಿಂಗ್ ಸಿಸ್ಟಮ್. ಅಲ್ಲಿ ಯಾರಿಗೂ ಭೇದ ಭಾವ ಇಲ್ಲ, ಎಲ್ಲ ಮಕ್ಕಳು ಇರ್ತಾರೆ, ಎಲ್ಲ ವರ್ಗದ ಜನರು ಇರ್ತಾರೆ. ಅಲ್ಲೇನಿಲ್ಲ. ಮತ್ತು ಅವರೇ ಮಾಡ್ತಾರೆ. ಇವನ್ ನಮ್ಮಲ್ಲಿ ಕೂಡ ಅಂತ ಊಟ ಮಾಡೋಕ್ಕಾಗಲ್ಲ. ಬೆಳಗ್ಗೆ ದಿವಸ ಒಂಥರ ಬ್ರೇಕ್ಫಾಸ್ಟ್ ಇರುತ್ತೆ, ಆಮೇಲೆ ಟೀ, ಆಮೇಲೆ ಊಟ. ಮಧ್ಯಾಹ್ನ ನಾನ್ವೆಜ್ ತಿನ್ನಲ್ಲ, ಅವ್ರಿಗೆ ಬೇರೆ ಸ್ವೀಟ್ ಮಾಡಿಸ್ತಾರೆ. ಈ ಥರ ಎಲ್ಲಿ ಇಲ್ಲ. ಯಾವುದೇ ಒಂದು ಮೆಡಿಕಲ್ ಇಂಜಿನಿಯರಿಂಗ್ ಕಾಲೇಜಿಗೆ ಹೋದ್ರೆ ನಮ್ಮ ವಿಶ್ವವಿದ್ಯಾಲಯದ ಕೃಷಿ ಮತ್ತು ತೋಟಗಾರಿಕೆ ವಿಶ್ವವಿದ್ಯಾಲಯ ಸಂಬಂಧಪಟ್ಟ ಕಾಲೇಜುಗಳಲ್ಲಿ ಇದ್ದಂಥ ವ್ಯವಸ್ಥೆ ಇಡೀ ಮಾಡಿಸಿದ್ದೇವೆ. ಯಾರು ಹಿಂಚೇರಿ ಬೇಡ, ಹೆಣ್ಮಕ್ಳು 2 ಚಪಾತಿ ಉಣೇಬೇಕು. ಬರೀ ಅನ್ನ ಸಾರು ಉಂಡು ಹೋಗ್ಬೇಡ್ರಿ, ಎಲ್ಲರೂ ಚೆನ್ನಾಗಿ ಊಟನೂ ಸೇವಿರಿ. ಮತ್ತು ಇದೇನು ಕಾರ್ಯಕ್ರಮದಲ್ಲಿ ಸಾಕಷ್ಟು ಉಪಯೋಗ ಆಗ್ತಕ್ಕಂಥ ನೋಡ್ರಿ, ಎಲ್ಲಿ ಮಂಗಳೂರು, ಎಲ್ಲಿ ಬೀದರ್ ನಿಮಗೆ. ಮತ್ತು ಕ್ಯಾನು, ವಾಟ್ರ್ ಕ್ಯಾನು ಒಂದು ಕುಳ್ಳು ಕೊಟ್ಟರೆ ಭಾಳ ಶಾರ್ಪ್ ಅದದು, ಹುಲ್ಲದು ಕೊಯ್ಯಕ. ಮತ್ತು ನೀವು ಏನೋ ಪಾಟ್ ತುಂಬಕ್ಕೆ ಒಂದು ಇದು ಕೊಟ್ಟಿದ್ದಾರೆ, ಅವೆಲ್ಲ ಬ್ರೇಕ್ ಆಗಲ್ಲದು ಬುಟ್ಟಿ. ನೀವು ಲಾರಿ ಹೋದ್ರೂ ಬ್ರೇಕ್ ಆಗಲ್ಲದು, ಅಂಥ ವಸ್ತುಗಳನ್ನು ಕೊಟ್ಟಿದ್ದಾರೆ. ದಯವಿಟ್ಟು ಆಲ್ರೆಡಿ ನಮ್ಮ ಅಡಿಗ ಸಾಹೇಬ್ರು ಹೇಳಿದ್ದಾರೆ, ಬೇರೆಯವರಿಗೆ ಯಾರಿಗೆ ಕೊಡಕ್ಕೆ ಹೋಗ್ಬೇಡ್ರಿ, ಸ್ವಂತಕ್ಕೆ ಯೂಸ್ ಮಾಡಿರಿ. ಯಾರಿಗಾರ ಕೊಟ್ರೂ ಮಾರಬೇಡ, ಉಪಯೋಗಿಸ್ಕೊಂಡು ಮತ್ತೆ ವಾಪಸ್ ನಿಂತ್ಕೊಡ್ರಿ. ಅದು ನಮ್ಮ ಕಳಕಳಿಯ. ಹಂಗಾಗಿ ಈಗೇನಾಗಿದೆ, ಹಿಂದಕ್ಕಿತ್ತೆಲ್ಲ ಸೈನ್ ಮಾಡಿ ಬಾ ಅಂತ ತಿಳ್ಕೊಂಡು ಬೇರೆಯವರೇ ನಿಮ್ಮದು ತೊಗೊಂಡು ಹೋಗ್ತಿರು. ಆ ಕಾಲ ಹೋಗಿದೆ ಈಗ. ಸರ್ಕಾರೇ ನಿಮಗೆಲ್ಲ ವ್ಯವಸ್ಥೆ ಮಾಡಿಕೊಟ್ಟಿದೆ. ಪ್ರತಿಯೊಬ್ಬ ನಾಗರಿಕನು ಒಂದು ಆಧಾರ್ ಕಾರ್ಡ್ ಅಂತ. ಈಗ ಯಾರಿಗೂ ಬೋಗಸ್ ಆಗಿ ಯಾರಿಗೂ ತೊಗೊಳಕ್ಕೆ ಬರಲ್ಲ, ಯಾರ್ದೋ ಫೋರ್ಜರಿ ಸೈನ್ ಮಾಡಿ ಯಾರ್ದೋ ತೊಗೊಳಕ್ಕಾಗಲ್ಲ. ಯಾರು ನಿಜವಾದ ಬೆನಿಫಿಷರಿ ಇದ್ದಾರೆ ಅವರಿಗೆ ಐಡೆಂಟಿಫೈ ಮಾಡಿ ಅವ್ರಿಗೆ ಕೊಡ್ತಾ ಇದ್ದೀವಿ. ಈ ಕಾರ್ಯಕ್ರಮ ಒಂದು ದಿವಸದಂತ ತಿಳ್ಕೊಬೇಡ್ರಿ, ಇದು ನಿರಂತರ ಇದೆ. ಇಂತಿಂಥ ಹಲವಾರು ಪ್ರೋಗ್ರಾಮ್ಗಳು ಗೌರ್ಮೆಂಟ್ ಆಫ್ ಇಂಡಿಯಾದಿಂದ ನಡೀತದವು.
ಹಿಂಗೆ ಬಂದಾಗ ಮಾತ್ರ ನಿಮ್ಗೆ ಗೊತ್ತಾಗುತ್ತೆ. ಅದ್ರ ಸದುಪಯೋಗ ಪಡಿಸ್ಕೊಡ್ರಿ. ಮತ್ತು ನೀವು ಉದ್ಧಾರ ಆರಿ, ನಿಮ್ಮ ಮಕ್ಕಳಿಗೂ ಒಳ್ಳೆ ವಿದ್ಯಾಭ್ಯಾಸ ಕೊಡ್ರಿ. ಅಟ್ಲೀಸ್ಟ್ ಇಲ್ಲಿ ಬಂದಿದ್ದಕ್ಕೆ ನಿಮ್ಮ ಮಕ್ಕಳು ಯಾವ್ದಾರು SLC PUC ಸೈನ್ಸ್ ಏನಾರು ಹೋದ್ರು ಇಲ್ಲಿ ಒಂದು ಕಾಲೇಜ್ ಇದೆಯಪ್ಪ, ನಮ್ಮ ಮಕ್ಕಳಿಗೂ ಸೇರಿಸ್ಬೇಕಂತ ನಿಮ್ಮ ಮೈಂಡಲ್ಲಿ ಕೂಡ ಬರುತ್ತೆ. ಇದು ಕಾಲೇಜು ಸ್ಟಾರ್ಟ್ ಆಗಿ 18 ವರ್ಷ ಆಯ್ತು. 2007 ಸ್ಟಾರ್ಟ್ ಆಗಿದೆ. ಮತ್ತು ಇದು ನಮ್ಮ ಯೂನಿವರ್ಸಿಟಿಯಲ್ಲೇ ಇದು ಸೆಕೆಂಡ್ ಓಲ್ಡೆಸ್ಟ್ ಕಾಲೇಜ್. ಫಸ್ಟ್ ಅರ್ಬಾವಿ, ಆಮೇಲೆ ನಮ್ಮ ಬೀದರ್ ಕಾಲೇಜ್. ಸುಮಾರು 938 ಹುಡುಗರು ಇಲ್ಲಿಂದ ಪಾಸಾಗಿ ಹೋಗಿದ್ದಾರೆ. ಇಲ್ಲಿವರೆಗೂ 938 ಹುಡುಗರು ಪಾಸಾಗಿದ್ದಾರೆ. ಕೆಲವೊಬ್ರು ಇಲ್ಲೇ ಅಸಿಸ್ಟೆಂಟ್ ಪ್ರೊಫೆಸರ್ ಆಗಿ ಬಂದಿದ್ದಾರೆ ನಮ್ಮ ಕಾಲೇಜಿಗೆ. ಸಾಕಷ್ಟು ಜನ ಅಗ್ರಿಕಲ್ಚರ್ ಅಸಿಸ್ಟೆಂಟ್ ಹಾರ್ಟಿಕಲ್ಚರ್ ಆಫೀಸರ್ ಆಗಿದ್ದಾರೆ. ಕೆಲವೊಂದು ವಿದ್ಯಾರ್ಥಿ ಮಧುಸೂದನ್ ಅಂತ ತಿಳ್ಕೊಂಡು IFS ಆಫೀಸರ್ ಕೂಡ ಆಗಿದ್ದಾನೆ ಇದೇ ಕಾಲೇಜಿನ ಕಲ್ತ್ಕೊಂಡ್ರೆ. ಅದಕ್ಕಿದು ಒಳ್ಳೆ ಕಾಲೇಜು. ನಮ್ಮ ಬೀದರ್ ಜಿಲ್ಲೆ ತೋಟಗಾರಿಕೆ ಬೆಳೆಗೆ ಹೇಳಿ ಮಾಡಿಸಿದಂಥ ಜಿಲ್ಲೆ. ಇವತ್ತು ಭಾಳ ಖುಷಿ ಆಗುತ್ತೆ ಸರ್ ಅಡಿಗೆ ಸಾಹೇಬ್ರೆ. ಇವತ್ತು ಅವಕಾಡೋ ಬೆಳೀತಾ ಇದ್ದಾರೆ, ಬೆಣ್ಣೆಹಣ್ಣು. ಅದು ನೀವು ಎಲ್ಲ ಮಾರ್ಟಿಗೆ ಹೋಗಿ ಕೇಳಿದ್ರೆ ಒಂದು ಹಣ್ಣಿನ ಬೆಲೆ 150 ರೂಪಾಯಿ. ಅವಕಾಡೋ ಬೆಳೀತಾ ಇದ್ದಾರೆ. ಮತ್ತಿಲ್ಲೇ ನಮ್ಮ ಕಮಟಾಣ ರೈತರು ವೈಜ್ನಾಥ್ ಇಡೋದ ಓಪನ್ ಫೀಲ್ಡ್ ಕಂಡೀಷನಲ್ಲಿ ಸ್ಟ್ರಾಬೆರಿ ಬೆಳೆದಾರೆ 2 ಎಕರೆಯಲ್ಲಿ. 1 ಎಕರೆ ಸ್ಟ್ರಾಬೆರಿ ಬರೀ ಸೀಡ್ಲಿಂಗಿಗೆ 3 ಲಕ್ಷ ರೂಪಾಯಿ ಬೇಕು. ಅಂಥ ಹೊಸ ಬೆಳೆಯನ್ನು ಈ ನಮ್ಮ ಬೀದರ್ ಮಣ್ಣಿನ ಗುಣಧರ್ಮದಿಂದ ನಮ್ಮ ತೋಟಗಾರಿಕೆ ಬೆಳೆಗೆ ಭಾಳ ಸೂಕ್ತವಾಗಿದೆ. ಹವಾಮಾನ ಕೂಡ ಭಾಳ ಚೆನ್ನಾಗಿದೆ. ಯಾಕಂದ್ರೆ ನಾ ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ಇವತ್ತು ತೊಗರಿ ನೋಡ್ತಾ ಇದ್ದೀನಿ, ಎಲ್ಲ ಗೊಡ್ಡ ರೋಗ ಬಂದು ಹೋಗ್ಬಿಟ್ಟು. ಉದ್ದು, ಹೆಸರು, ಸಾಯಿಬೀನು ಜಾಸ್ತಿ ಮಳೆಯಾಗಿ ಹೋದ್ರು. ಅದೇ ನಮ್ಮ ತೋಟಗಾರಿಕೆ ಬೆಳೆಗಳು ಯಾವ ಹಾಳಾಗಿದೆ. ನಾವು ಏನಾದರೂ ಮುಂದೆ ಬರಬೇಕು, ಆರ್ಥಿಕವಾಗಿ ಸದೃಢ ಆಗ್ಬೇಕಂದ್ರೆ ನಾವು ತೋಟಗಾರಿಕೆ ಬೆಳೆಗಳಿಗೆ ಹೋಗಲೇಬೇಕು. ದಯವಿಟ್ಟು ಇದು ಒಂಥರ ಸೂಪರ್ ಸ್ಪೆಷಲೈಸೇಷನ್ ಮಾಡಿದಂಗೆ ಇದು ಹಾರ್ಟಿಕಲ್ಚರ್ ಅಂದರೆ. ದಯವಿಟ್ಟು ಇದು ಸದುಪಯೋಗ ಪಡಿಸ್ಕೊಡ್ರಿ. ಮತ್ತು ಸಾಕಷ್ಟು ನಾವು ಮ್ಯಾಂಗೋ, ದಶೇರಿ ಮತ್ತು ಕೇಸರ್ ಹೋದ ಸಲ 15 ಲಕ್ಷ ರೂಪಾಯಿ ವರ್ತ್ ಮಟೀರಿಯಲ್ ಬೆಂಗಳೂರಿಗೂ ಹೋಗಿದ್ದಾವೆ. ಇಲ್ಲಿ ಸೀಡ್ಲಿಂಗ್ಸ್ ಒಳ್ಳೆ ಜಿನೈನ್ ಸೀಡ್ಲಿಂಗ್ಸ್ ಇದ್ದಾವ. ಯಾರಿಗಾರ ಬೇಕಂದ್ರೆ ಹೇಳ್ರಿ. ಯಾವಾಗಲೂ ದಯವಿಟ್ಟು ಯಾವುದೇ ನಾವೇನು ಸೀಡ್ಲಿಂಗ್ ಕೊಟ್ಟಿವಂದ್ರೆ ದಯವಿಟ್ಟು ಮನೆಯಲ್ಲಿ ಇಟ್ಟು ಹೋಗಿ ಒಣಗಿಸ್ಬೇಡ್ರಿ. ಇಲ್ಲೇ ಇಡಿರ್ಬೇಕಾರ ನಾವು ನೀರು ಹಾಕ್ತಾ ಇರ್ತೀವಿ. ನೀವು ಯಾವಾಗ ಮಳೆಗಾಲ ಸ್ಟಾರ್ಟ್ ಆಗುತ್ತಲ್ಲ ಅವಾಗ ನಿಮ್ಮ ಊರಿಗೆ ತೊಗೊಂಡು ಎಲ್ಲ ನಿಮ್ಮ ಹೆಸರಲ್ಲೇ ಇರ್ತಾವ. ದಯವಿಟ್ಟು ಭಾಳ ಕಷ್ಟಪಟ್ಟು ಬೆಳೆಸಿದ್ದೇವೆ. ಇವೇನು ಸಣ್ಣ ಮೆಡಿಸಿನಲ್ ಪ್ಲ್ಯಾಂಟ್ಸ್ ಆಗ್ತಾವ, ನಿಮ್ಮದೆಲ್ಲ ಹೊಲಗಳು ಅಲ್ಲೆಲ್ಲ ಇರ್ತವ್ರು ಹೋಗಿ ಹಚ್ಚಿರಿ. ಮಾವಿನ ಗಿಡಗಳು ಏನದಾವಲ್ಲ ನೀವು ಮಳೆ ಬಿದ್ದಾಗೆ ಒಯ್ಯಿರಿ. ನಿಮ್ಮದೆಲ್ಲ ಹಾಕಿ ಸಪ್ರೇಟ್ ಇಟ್ಟಿರ್ತಿದ್ದೇವೆ, ಹಂಗೆ ನಾವು ತೊಗೊಳಕ್ಕೆ ಬರಲ್ಲ. ನೀವು ಮಳೆಗಾಲ ಯಾವಾಗ ಸ್ಟಾರ್ಟ್ ಆಗುತ್ತಲ್ಲ ಒಂದು 10 ಜನ ಕೂಡಿ ಗಾಡಿ ಮಾಡ್ಕೊಂಡು ಬರ್ರಿ, ತೊಗೊಂಡು. ಮತ್ತು ದಶೇರಿ ಮತ್ತು ಕೇಸರ್ ಭಾಳ ಒಳ್ಳೆ ಮಾವಿನ ಸಸಿಗಳು. ಮತ್ತು ಯಾರು ಬೇರೆ ರೈತರಿಗೆ ಬೇಕಾದ್ರೂ 50 ರೂಪಾಯಿ ಒಂದು ಅಲ್ಲಿ ನಾವು ಮಾರ್ತೀವಿ. ನಾವು ಮಳೆಗಾಲ ಸ್ಟಾರ್ಟ್ ಆದಾಗೆ ಮಾರ್ತೀವಿ. ದಯವಿಟ್ಟು ಭಾಳ ಸಂತೋಷ ಆಗ್ತಾಯಿದೆ. ನನಗೆ ಭಾಳ ಆಶ್ಚರ್ಯ ಆಗ್ತಾಯಿದೆ, ಹಬ್ಬ ಇದ್ದರೂ ಇಷ್ಟು ಜನ ಬಂದಿರಲ್ಲ. ನಾ ಇನ್ನೊಮ್ಮೆ ನಿಮ್ಗೆ ಧನ್ಯವಾದಗಳನ್ನು ಹೇಳಕ್ಕೆ ಇಷ್ಟಪಡ್ತೀನಿ. ಈ ಕಾರ್ಯಕ್ರಮ ಯಶಸ್ವಿ ಆಗಲಿ. ಈ ಕಾರ್ಯಕ್ರಮ ಮುಗಿದ ಮೇಲೆ ಮತ್ತು ಏನಾರ ತಾಂತ್ರಿಕ ಸಮಾವೇಶ ಇದ್ರೂ ಒಂದು ಅರ್ಧ ತಾಸು 1 ತಾಸು ಹೇಳ್ತಾರೆ. ಆಮೇಲೆ ಎಲ್ಲರಿಗೆ ಹಸಿವೆ ಆಗಿರ್ತಾವ. ಊಟ ಮಾಡಿರಿ. ಮತ್ತು ಯಾರಿಗೆ ಬಿಡಲಾರ್ದಂಗೆ ನೀವೇನೇನು ಚೀಟಿ ಕೊಟ್ಟಿರ್ತಾರಲ್ಲ ಎಲ್ಲರಿಗೆ ಇವತ್ತೇನು ಕಿಟ್ ಅದಲ್ಲ ಬ್ಯಾಗು, ಅದನ್ನು ತಮ್ಮ ಇದರಲ್ಲಿ ನೀಟಾಗಿ ಹೋರಿ. ಮತ್ತು ದಯವಿಟ್ಟು ಅದು ಭಾಳ ಶಾರ್ಪ್ ಅದದು ಕೂಡಲೇ ಅದು ಮಕ್ಕಳ ಕೈಯಲ್ಲಿ ಕೊಡಬೇಡ್ರಿ. ಒಳ್ಳೆ ರೀತಿಯಿಂದ ಉಪಯೋಗಿಸ್ರಿ. ಇನ್ನೊಮ್ಮೆ ನಾನು ನಮ್ಮ ಅಡಿಗೆ ಸಾಹೇಬರಿಗೆ ಮತ್ತು GN ಮಂಜೇಶ್ ಅವರಿಗೆ ಸುಮಾರು 800-900 ಕಿಲೋಮೀಟ್ರಲ್ಲಿಂದ ಬಂದು ನಮ್ಮ ಬೀದರ್ ಅಂತ ಕರ್ನಾಟಕದ ಕಿರೀಟ ಪ್ರದೇಶಕ್ಕೆ ಬಂದು ನಮ್ಮ ರೈತಾಪಿ ಜನಾಂಗಕ್ಕೆ ಒಂದು ಸಹಾಯ ಮಾಡುವ ರೀತಿಯಲ್ಲಿ ಬಂದಿದ್ದಾರೆ. ನಾನು ಡೈರೆಕ್ಟರ್ ಸಾಹೇಬರಿಗೂ ಮತ್ತು ಮಂಜೇಶ್ ಅವರಿಗೂ ಕೂಡ ನಮ್ಮ ತೋಟಗಾರಿಕಾ ಮಹಾವಿದ್ಯಾಲಯ ಬೀದರ್ ಪರವಾಗಿ ಹಾಗೂ ತಮ್ಮೆಲ್ಲರ ಪರವಾಗಿ ಇನ್ನೊಮ್ಮೆ ಮತ್ತು ಈ ಕಾರ್ಯಕ್ರಮ ಭಾಳ ಯಶಸ್ವಿಯಾಗಿ ಆಯೋಜನೆ ಮಾಡಿರುವ ಡಾಕ್ಟರ್ VP ಸಿಂಗ್ ಅವರಿಗೆ, ಫರೂಕ್ ಅವರಿಗೆ, ವಿಜಯ್ ಮಾತೇಶ್, ಅಬ್ದುಲ್ ಕರೀಂ ಅವರಿಗೆ, ಹರೀಶ್ ಅವರಿಗೆ, ಎಲ್ಲ ಬೇರೆ ನನ್ನ ಕಾರ್ಮಿಕ ವರ್ಗದವರಿಗೆ ಮತ್ತು ನಮ್ಮ ಡ್ರೈವರ್ಸ್ಗಳಿಗೆ ಕೂಡ ನಾನು ಅಭಿನಂದಿಸಬೇಕಾಗುತ್ತೆ. ನಾವೆಲ್ಲ ಬರೀ ಹೇಳೋರು, ಮಾಡೋರು ಅವರೇ. ಭಾಳ
ಒಳ್ಳೆ ರೀತಿ ಮಾಡಿರಿ. ಮತ್ತು ನಮ್ಮ ಅಡಿಗೆ ಭಟ್ರು ಬಂದಾನ, ಪ್ರಕಾಶ್ನು ಬಂದಿದ್ದಾನ, ಮತ್ತು ಸುರೇಶ್ನು ಅವರು ಕೂಡ ಒಳ್ಳೆಯ ಯಾವುದೇ ಒಂದು ಕಾರ್ಯಕ್ರಮ ಮಾಡಿದ್ರು ಮಾಡ್ತೀವಂತ ನಮ್ಗೆ ಆಶ್ವಾಸನೆ ಕೊಡ್ತಾ ಇದ್ದಾರೆ. ಮತ್ತು ಅದೇ ರೀತಿ ನಮ್ಮ ಫೀಲ್ಡ್ ಅಸಿಸ್ಟೆಂಟ್ಸ್ ಕೂಡ ಭಾಳ ಸಹಕಾರಿಯಾಗಿ ಬಂದು ಒಳ್ಳೆ ರೀತಿಯಲ್ಲಿ ವ್ಯವಸ್ಥೆ ಮಾಡಿದ್ದಾರೆ. ಅವರಿಗೂ ಕೂಡ ನಾನು ವಂದನೆಗಳನ್ನು ಸಲ್ಲಿಸ್ತೀನಿ. ನನಗೆ ಈ ಕಾರ್ಯಕ್ರಮಕ್ಕೆ ಕರೆದು ಒಂದು 2 ಮಾತಾಡಲು ಅವಕಾಶ ಕೊಟ್ಟಂಥ ಎಲ್ಲ ನನ್ನ ಸಹೋದ್ಯೋಗಿ ಮಿತ್ರರಿಗೂ ಇನ್ನೊಮ್ಮೆ ವಂದಿಸಿ ನನ್ನ 2 ಮಾತುಗಳನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕನ್ನಡ.